ಆತ್ಮೀಯ ಕೇಳುಗರೆ ಹಾಗೂ ಹುಬ್ಬಳ್ಳಿ ಹರಟೆಯ ಪ್ರೀತಿಯ ವೀಕ್ಷಕರಿಗೆ ಆದರದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಗೆ ಆವಾಗ ಹೇಳಿದಂಗೆ ಇದು ಒಂದು ವಿಶೇಷ ಪ್ರಯತ್ನ. ಏನಪ್ಪಾ ಅಂತಂದ್ರೆ, ಬೇರೆ ಕಡೆ ಕೂತ್ಕೊಂಡು ಹುಬ್ಬಳ್ಳಿ ಹರಟೆಯಲ್ಲಿ ಹರಟೆ ಹೊಡೆಯುವಂತ ಒಂದು ವ್ಯವಸ್ಥೆಯನ್ನ ಇವತ್ತಿನ ಈ ಟೆಕ್ನಾಲಜಿ ಸಹಾಯದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಹುಬ್ಬಳ್ಳಿ ಹರಟೆಯಲ್ಲಿ 2-3 ವಿಧದ ಪ್ರಯತ್ನಗಳನ್ನ ನೀವು ನೋಡಿದ್ರಿ. ಒಂದು, ಫಿಸಿಕಲಿ ಇಲ್ಲೇ ಸ್ಟುಡಿಯೋದೊಳಗಡೆ ಕೂತ್ಕೊಂಡು ಜನ ಹರಟೆ ಹೊಡೆದು ತಮ್ಮ ವಿಚಾರಗಳನ್ನ ವಿನಿಮಯ ಮಾಡಿದ್ದನ್ನ ನೋಡಿದ್ವಿ. ಅದಾದ್ಮೇಲೆ ನಾನೇ ಸಾಕಷ್ಟು ರೇಡಿಯೋ ಕಾರ್ಯಕ್ರಮಗಳನ್ನ ನಿಮ್ ಮುಂದೆ ತಗೊಂಡ್ಬಂದೆ. ಇನ್ನ 3ನೇದ್ದು ಈ ಒಂದು ಹೊಸ ಪ್ರಯತ್ನ. ಇವತ್ತು ನಮ್ ಜೊತೆಗೆ ಅತಿಥಿಗಳು ಬಂದ್ದಾರೆ ಹುಬ್ಬಳ್ಳಿ ಹರಟೆಗೆ. ಸೊ ಅವ್ರ ಪರಿಚಯ ಮಾಡೋದಕ್ಕಿಂತ ಮುಖ್ಯವಾಗಿ ಇನ್ನೊಂದೇನು ಹೇಳ್ಬೇಕಂದ್ರೆ, ಈ ಕಾರ್ಯಕ್ರಮ ಆನ್ಲೈನ್ ಒಳಗಡೆ ಏನು ನಾವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ, ಇದು 2ನೇ ಪಾಡ್ಕಾಸ್ಟ್. ಮೊದಲನೆಯ ಪಾಡ್ಕಾಸ್ಟಿಗೆ ಬಂದವರು ದಾವಣಗೆರೆಯ ಶಶಿಕಲಾ, 2ನೇಯ ಪಾಡ್ಕಾಸ್ಟಿಗೆ ಬಂದವರು ಮೈಸೂರಿನ ಶಶಿಕಲಾ. ಸೊ ಸಚ್ ಅಮೇಜಿಂಗ್ ಕೋಇನ್ಸಿಡೆನ್ಸ್. ಇವತ್ತು ನಮ್ ಜೊತೆಗಿದ್ದಾರೆ ಶ್ರೀಮತಿ ಶಶಿಕಲಾ ರಮೇಶ್. ಸೊ ಬರ್ರಿ, ಹಂಗಂದ್ರೆ ನಾನು ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಶಶಿಕಲಾ ರಮೇಶ್ ನಮ್ ಜೊತೆಗೆ ಬಂದಾರೆ ಇವತ್ತು ಸ್ಟುಡಿಯೋದೊಳಗ. ಶಶಿಕಲಾ ರಮೇಶ್ ಅವರೇ, ಸ್ವಾಗತ, ಸುಸ್ವಾಗತ ಹುಬ್ಬಳ್ಳಿ ಹರಟೆಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹುಬ್ಬಳ್ಳಿ ಹರಟೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ ಜನರಿಗೆ ಪರಿಚಯಿಸುವುದು ಅಂತ. ಸೊ ಈ ಒಂದು ವಿಶೇಷ ಕಾರ್ಯಕ್ರಮ ಹುಟ್ಟುಕೊಂಡು 1-2 ವರ್ಷ ಆಗ್ಲಿಕ್ಕೆ ಬಂತು. ಸಾಕಷ್ಟು ವೀಕ್ಷಕರು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನ ಹೇಳುವುದಷ್ಟೇ ಅಲ್ಲದೆ ತಮ್ಮ ಆಶೀರ್ವಾದವನ್ನು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತಮ್ಮ ಹ್ಯಾಪಿನೆಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಶಶಿಕಲಾ ರಮೇಶ್ ಅವರು ಮೈಸೂರಿನವರು ಮೂಲತಃ. ವೀಕ್ಷಕರೇ, ಇವರ ಸಾಧನೆಯನ್ನ ನಾವು ಕೇಳಬೇಕು, ಅವರ ಪರಿಶ್ರಮ ತಿಳ್ಕೋಬೇಕು. ಅವರು ಸ್ಪಿರಿಚುವಲ್ ಹೀಲಿಂಗ್ ಮಾಡ್ತಾರೆ. ಟ್ಯಾರೋ ಕಾರ್ಡ್ ಆಗಿರ್ಬೋದು, ರೇಖಿ ಹೀಲಿಂಗ್ ಆಗಿರ್ಬೋದು. ಸೊ ಇದನ್ನ ಅವ್ರ ಬಾಯಿಂದ ನಾವು ತಿಳ್ಕೋಬೇಕು. ಅವ್ರ ಪ್ರಯತ್ನ ಏನು, ಅವರು ಯಾವ ರೀತಿ ಈ ಒಂದು ದಿಕ್ಕಿನಲ್ಲಿದ್ದಾರೆ, ಸ್ಪಿರಿಚುವಲ್ ಪಾತ್ ಒಳಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಬೈ ದ ವೇ, ಇವ್ರ ಪರಿಚಯ ನನಗೆ ಹೆಂಗಾತು ಅಂತೀರೇನು? ನಾನು ಕಳೆದ ತಿಂಗಳ ಇದಕ್ಕೆ ಹೋಗಿದ್ದೆ. ಉಡುಪಿ ಹತ್ರ ಇರುವಂತಹ ಮಣಿಪಾಲಲ್ಲಿರುವಂತಹ SDM ನೇಚುರೋಪತಿ ಸೆಂಟರ್ ನಲ್ಲಿ ಅವ್ರ ಪರಿಚಯ ಆಯ್ತು. ಅವ್ರ ಜೊತೆ ಇದ್ದಾಗ ಅವರ ಒಡನಾಟ ಹೆಂಗಿತ್ತು ಅಂದ್ರೆ, ವೈಬ್ರೇಷನ್ಸ್ ಎಷ್ಟು ಪವರ್ಫುಲ್ ಆಗಿತ್ತಂದ್ರೆ, ಅವ್ರ ಜೊತೆ ಇದ್ದವರೆಲ್ಲರೂ ನಗ್ನಗ್ತಾ ಇರ್ತಿದ್ರು. ಸೊ ದಟ್ ವಾಸ್ ದ ಕೈಂಡ್ ಆಫ್ ವೈಬ್ರೇಷನ್ ಶಿ ವಾಸ್ ಕ್ಯಾರಿಂಗ್. ಸೊ ಹಂಗೆ ಆ ಒಂದು ನಿಟ್ಟಿನಲ್ಲಿ ನನಗೂ ಅವ್ರಿಗೂ ಆ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಅವರನ್ನ ಈ ಒಂದು ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು, ಆಮೇಲೆ ಅವ್ರ ಪರಿಚಯ ಆಗ್ಬೇಕು ನಮ್ ಜನರಿಗೆ ಅನ್ನುವಂತ ಒಂದು ಪ್ರಯತ್ನದಿಂದ ಇವತ್ತು ನಮ್ ಜೊತೆಗೆ ಶಶಿಕಲಾ ರಮೇಶ್ ಅವರು ಬಂದ್ದಾರೆ. ಶಶಿಕಲಾ ರಮೇಶ್ ಅವರು ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಾಗತ ಮಾಡ್ತಾ ಒಂದು ಪುಟ್ಟ ಪರಿಚಯನ ಮಾಡಬೇಕು ಅಂತ ವಿನಂತಿ. ಓಕೆ, ನನ್ನ ಹೆಸರು ಶಶಿಕಲಾ ರಮೇಶ್ ಅಂತ ಹೇಳ್ಬಿಟ್ಟು, ನಾನು ಸ್ಪಿರಿಚುವಲ್ ಲೈನ್ ಅಲ್ಲಿ ಆಲ್ಮೋಸ್ಟ್ 18 ವರ್ಷದಿಂದ ಇದ್ದೀನಿ. ಇದು ಮೂಲತಃ ನಂದು ವಂಶ ಪರಂಪರೆಯಾಗಿ ಸ್ಪಿರಿಚುವಲ್ ಲೈನ್ ಅಲ್ಲಿ ಬಂದಿರೋ ಅಂತದ್ದು. ನನ್ನ ತಾತ, ನನ್ನ ಅಜ್ಜಿ ಆಗಿರ್ಬೋದು, ಅಜ್ಜಿಯ ನಂತರ ನನ್ನ ತಂದೆಯ ನಂತರ ನಾನು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ದೇವಿಯ ಔಪಾಸಕಿ ನಾನು, ರಾಜರಾಜೇಶ್ವರಿ ದುರ್ಗಿ ದೇವಿಯ ಔಪಾಸಕಳು ನಾನು. ಸೊ ನಂತರ ನನಗೆ ಮುಂದೆ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಥವಾ ಏನಾದ್ರು ಒಂದು ಒಳ್ಳೆಯದನ್ನ ನಡೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇನ್ ಮಾಡಿದೆ, ಟ್ಯಾರೋ ಅಂತ ಹೇಳಿ ಉತ್ತರ ಭಾರತದಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಅಸ್ಟ್ರಾಲಜಿ, ಇದು ಬೇಸ್ಡ್ ಆನ್ ಅಸ್ಟ್ರಾಲಜಿ. ಇದರಲ್ಲಿ ನಾವು ಎನರ್ಜಿ ಲೆವೆಲ್ ಅಲ್ಲಿ ನಾವು ಉತ್ತರಗಳನ್ನ ಕೊಟ್ಕೊಂಡು ಹೋಗ್ತೀವಿ, ಕಾರ್ಡ್ಸ್ ಮುಖಾಂತರ ಉತ್ತರ ಕೊಡೋ ಅಂತದ್ದು. ಅದನ್ನ ಕಲಿತೆ. ನಾನು 18 ವರ್ಷದಿಂದ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನಿಮ್ಮ ಈ ಸ್ಪಿರಿಚುವಲ್ ಪಾತ್ ಅಥವಾ ಸ್ಪಿರಿಚುವಲ್ ಹೀಲಿಂಗ್ ನಲ್ಲಿ ಟ್ಯಾರೋ ಅನ್ನುವಂತ ಶಬ್ದ ಹೇಳಿದ್ರಿ. ಟ್ಯಾರೋ ಎಸ್ಟ್ರಾಲಜಿ ಅದು ಒಂದೇನಾ, ಮತ್ತೆ ಇನ್ನು ಬೇರೆ ಬೇರೆ ಯಾವ್ದಾದ್ರು ಪ್ರಯತ್ನ ಮಾಡ್ತಾ ಇದ್ದೀರಿ ಅಥವಾ ಬೇರೆದ್ರಲ್ಲಿನೂ ಜನರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಇದೆಯೋ? ಎಸ್ ಸರ್, ನಾನು ತುಂಬಾ ತರಹದಂತಹ ಎನರ್ಜಿ ಲೆವೆಲ್ ಅಲ್ಲಿ ಕೆಲಸ ಮಾಡ್ತೇನೆ. ಮೊದಲನಾಗಿ ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್. ಅದರಲ್ಲೇನೆ ಬೇಕಾದಷ್ಟು ತರಹದ ವೆರೈಟೀಸ್ ಆಫ್ ಹೀಲಿಂಗ್ ಗಳಿರುತ್ತೆ. ಅದರಲ್ಲಿ ಪಾಸ್ಟ್ ಲೈಫ್ ಥೆರಪಿ ಇರಬಹುದು, ಆಮೇಲೆ ಏಂಜಲ್ ಥೆರಪಿ ಇರಬಹುದು, ರೇಖಿ ರಾಜಕ್ರಿಯೆ ಅಂತ ಒಂದು ಇದೆ. ಸೊ ಅವನ್ನೆಲ್ಲವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೇನೆ ನಾನು ಜೊತೆಗೆ. ಓಕೆ, ಸೊ ನೀವು ನನಗೊಂದು ಸ್ವಲ್ಪ ನಿಮ್ಮ ಪೂರ್ವಜರ ಬಗ್ಗೆ ಹೇಳಿದ್ರಿ. ಪೂರ್ವಜರಿಂದ ಬಡವಳೆಯಾಗಿ ಬಂದಂತ ಈ ಒಂದು ಸಂಪ್ರದಾಯನ ಬೆಳೆಸ್ಕೊಂಡು ಬಂದೀನಿ ಅಂತ ಹೇಳಿದ್ರಿ. ಸೊ ಹಂಗಿದ್ರೆ ಆ ಪೂರ್ವಜರು ನಿಮ್ಗೆ ಕೊಟ್ಟಿರುವಂತಹ ದೇಣಿಗೆ ಅಥವಾ ಆ ಒಂದು ಕಲೆ
ಜ್ಞಾನವನ್ನ ಕೊಟ್ರಲ್ಲ, ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ನಿಮ್ಮ ಆ, ಇದ್ರೊಳಗೆ? ಮೂಲತಃ ನನ್ನ ಅಪ್ಪ ಬಂದು ದೇವಿಯ ಉಪಾಸಕರಾಗಿದ್ರು. ಅವರು ದೇವಿಯನ್ನ ಆರಾಧನೆ ಮಾಡಿ ದೇವಿಯ ಮುಖಾಂತರ ಉತ್ತರಗಳನ್ನೆಲ್ಲ ಕೊಡ್ತಾ ಇದ್ರು. ಸೊ ನಾನು ಆ ವಂಶದಲ್ಲಿ ಬಂದಿರೋದ್ರಿಂದ ಅದು ಜೆನೆಟಿಕ್ ಆಗಿ ನನಗೆ ಬಂದಿದೆ. ಸೊ ಅದರಿಂದ ನಾನು ಉತ್ತರಗಳನ್ನ ಕೊಡ್ತೀನಿ. ಕೆಲವೊಂದು ಎನರ್ಜಿ ಲೆವೆಲ್ ಅಲ್ಲಿ ಕನೆಕ್ಟ್ ಆಗಿ ನಾನು ಉತ್ತರಗಳನ್ನ ಕೊಡ್ತಾ ಇರ್ತೀನಿ ನಾನು ಯಾವಾಗ್ಲೂ. ಸೊ ಹಂಗಿದ್ದಾಗ ನಿಮ್ಮ ಮದುವೆ ನಂತರ ನಿಮ್ಮ ಹಸ್ಬೆಂಡು ಸಹ ನಿಮಗೆ ಸಪೋರ್ಟ್ ಮಾಡಿದ್ರ? ಖಂಡಿತವಾಗಿಯೂ ಸರ್, ನನ್ಗೆ ತುಂಬಾ ಸಹಾಯ, ಸಪೋರ್ಟ್ ಎಲ್ಲವನ್ನೂ ಮಾಡ್ತಾರೆ ನನ್ನ ಗಂಡ. ಓಕೆ, ಗುಡ್. ಸೊ ದಟ್ಸ್ ರಿಯಲಿ ನೈಸ್. ಸೊ ಹಂಗಿದ್ರೆ ಸ್ವಲ್ಪ ನಮಗೆ ಈ ವಾಟ್ ಈಸ್ ಟ್ಯಾರೋ, ಟ್ಯಾರೋ ಅಂದ್ರೇನು, ಟ್ಯಾರೋ ಎಸ್ಟ್ರಾಲಜಿ ಅಂದ್ರೇನು? ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಶಬ್ದ ಬಹಳಷ್ಟು ಕೇಳಿ ಬರಂಗಿಲ್ಲ. ನಾವು ಜ್ಯೋತಿಷ್ಯ ಕೇಳ್ತೀವಿ, ರೇಖಿ ಹೀಲಿಂಗ್ ಕೇಳ್ತೀವಿ. ಈ ಟ್ಯಾರೋ ಅನ್ನೋದು ಒಂದ್ ಸ್ವಲ್ಪ ಅಪರೂಪದ ಶಬ್ದ. ಸೊ ನೀವು ಆ ಟ್ಯಾರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳ್ಕೊಡ್ತೀರಾ? ಖಂಡಿತವಾಗಿಯೂ. ಟ್ಯಾರೋ ಅಂತಂದ್ರೆ ನಿಮ್ಗೆ ಒಂದು ಕಾರ್ಡ್ಗಳಿರತ್ತೆ. 72 ಕಾರ್ಡ್ಗಳಿರತ್ತೆ. ಕಾರ್ಡ್ಗಳಲ್ಲಿ ಒಂದು ಒಂದು ಚಿತ್ರಗಳನ್ನ ಬಿಂಬಿಸಿರ್ತಾರೆ. ಅದರ ಮೇಲೆ ಆಧಾರವಾಗಿ ನಾನು ಉತ್ತರವನ್ನ ಕೊಟ್ಕೊಂಡು ಹೋಗ್ತೇನೆ ನಾನು ಯಾವಾಗ್ಲೂ. ಅದು ಹೇಗೆ ಅಂತ ಹೇಳಿದ್ರೆ, ಎನರ್ಜಿ ಲೆವೆಲ್ ಇಂದ ಕನೆಕ್ಟಿವಿಟಿ ತಗೊಳ್ತೇವೆ ನಾವು. ನನ್ನ ಎನರ್ಜಿ ಲೆವೆಲ್, ಎದುರುಗಡೆ ಯಾರು ನನ್ನ ಹತ್ರ ಕಷ್ಟದಿಂದ ಬಂದಿರ್ತಾರಲ್ಲ ಅವರ ಎನರ್ಜಿ ಲೆವೆಲ್ ಅಂಡ್ ಯೂನಿವರ್ಸ್ ಎನರ್ಜಿಯನ್ನ ತಗೊಂಡು ಉತ್ತರಗಳನ್ನ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ನಾವ್ ಇದ್ರಲ್ಲಿ. ಓಕೆ. ಸೊ ಈ ಟ್ಯಾರೋ ಕಾರ್ಡ್ ಅನ್ನ ನಿಮ್ಮ ಹತ್ರ ಸಮಸ್ಯೆ ಇದ್ದವ್ರು ತಗೊಂಡ್ಬರ್ತಾರೆ ಅಂತ ಹೇಳಿದ್ರಿ. ಎಂತೆಂತ ಸಮಸ್ಯೆಗಳಿರ್ತಾವ ಜನರಲ್ಲಿ ನಿಮ್ಮ ಹತ್ರ ಬಂದಾಗ? ಎಲ್ಲಾ ತರದಲ್ಲೂ ಬರ್ತಾರೆ ಸರ್, ಒಂದೇ ತರ ಅಂತ ಏನೂ ಇಲ್ಲ. ಅವರು ಉದ್ಯೋಗದಾಗಿರ್ಬೋದು, ಆರೋಗ್ಯದಾಗಿರ್ಬೋದು, ಮತ್ತೆ ಇವಾಗ ವೆರಿ ಕಾಮನ್ ಲವ್ ಡಿಸಪಾಯಿಂಟ್ ಅದಾಗಿರ್ಬೋದು, ಬ್ರೇಕಪ್ಸ್ ಬಗ್ಗೆ ಮಾತಾಡಬಹುದು. ಅಂಡ್ ಈಚ್ ಅಂಡ್ ಎವ್ರಿಥಿಂಗ್ ಇಟ್ಸ್ ಕಮ್ಸ್ ಸರ್ ಇದ್ರಲ್ಲಿ. ಹೌದಾ? ಓಕೆ. ಟ್ಯಾರೋ ಅಲ್ಲಿ ನಮ್ಗೆ ಕ್ವಶನ್, ನೀವು ಎದುರುಗಡೆ ಅವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಯನ್ನು ಆಧಾರವಾಗಿ ಕಾರ್ಡಿನ ಮುಖಾಂತರ ಉತ್ತರವನ್ನು ಕೊಡುವಂತದ್ದನ್ನ ಟ್ಯಾರೋ ಕಾರ್ಡ್ ಅಂತ ಹೇಳ್ತೀವಿ. ವೆರಿ ನೈಸ್. ಈ ಟ್ಯಾರೋ ಕಾರ್ಡಿನ ಮೂಲ ಎಲ್ಲಿಂದ ಬಂತು? ಇದು ಯಾವ ಜನ, ಎಲ್ಲಿಂದ ಇದರ ಮೂಲ ಅಂತ? ನಮ್ಮ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಅಂತ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ. ಇದರ ಮೂಲ ಯಾವುದು? ಇದು ಈಜಿಪ್ಟ್ ಮತ್ತೆ ಆ ಕಡೆಯಿಂದ ಬೆಳೆದು ಬಂದಂತಹ ಪದ್ಧತಿಗಳು. ಈಜಿಪ್ಟು, ಪಾಕಿಸ್ತಾನ, ಚೈನಾ, ಒಂದೊಂದು ಕಡೆ ಒಂದೊಂದು ತರ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಟ್ಯಾರೋ ಕಾರ್ಡ್ ಅನ್ನ. ನಮ್ಮಲ್ಲಿಯೂ ಸಹ ಹಿಂದೆ ಇದನ್ನ ಮಾಡ್ತಾ ಇದ್ರು. ನಿಮಗೆ ಗೊತ್ತಿರ್ಬೋದು, ಗಿಳಿ ಶಾಸ್ತ್ರ ಅಂತ ಮಾಡೋರು. ಕಾರ್ಡ್ಗಳಲ್ಲಿ ಒಂದೊಂದು ಚಿತ್ರಗಳಿಟ್ಕೊಂಡು ಗಿಳಿ ತೆಗೆದು ಉತ್ತರ ಕೊಡ್ತಾ ಇದ್ರಲ್ಲ. ಆಲ್ಮೋಸ್ಟ್ ಅದರಲ್ಲಿ ಇಲ್ಲಿ ಗಿಳಿ ಇಲ್ಲ, ನಾನು ಉತ್ತರ ಕೊಡ್ತೇನೆ ಅಷ್ಟೇನೆ ಇದ್ರಲ್ಲಿ. ಸೊ ಅದರ ತರದಲ್ಲಿ ಎಲ್ಲವೂ ಇದು ತುಂಬಾ ಹಿಂದೆಯಿಂದ ನಡೆದು ಬಂತಹ ಪರಂಪರೆ ಇದು. ಸೊ ಇದು ಈಜಿಪ್ಟ್ ದೇಶದಿಂದ ಬಂತು ಅಂದ್ರೆ ನಿಮಗೆ ಇದು ಕಲಿಲಿಕ್ಕೆ ಯಾವಾಗ ಒಂದು ಅವಕಾಶ ಸಿಕ್ತು ಮತ್ತೆ ಹೆಂಗ್ ಕಲ್ತಿರಿ ಇದನ್ನ? ನಾನು ಇದನ್ನ ಕಲ್ತಿರೋದು 2007 ಅಲ್ಲಿ ಕಲ್ತೆ ನಾನು ಇದನ್ನ. ನಾನು ಒಂದು ಮಂಗಳೂರಿನಲ್ಲಿ ಒಂದು ದೇವಸ್ಥಾನ ಇದೆ, ವನದುರ್ಗಾ ದೇವಸ್ಥಾನ ಅಂತ ಹೇಳಿ. ಆ ದೇವಸ್ಥಾನದಲ್ಲಿ ಹೋದಾಗ ಆ ದೇವಸ್ಥಾನದಲ್ಲಿ ಪುರೋಹಿತರು ಹೇಳಿದ್ರು, ನೀನು ಹಂಗೆ ನೋಡಿದಾಗ ಉತ್ತರಗಳನ್ನ ಕೊಡ್ತಾ ಇದ್ಯಾ, ಆತರ ಕೊಡ್ಬೇಡ, ನೀನ್ ಯಾವ್ದಾದ್ರು ಒಂದು ವಿಷಯ ಇದನ್ನ ಇಟ್ಕೊಂಡು ಅದರಲ್ಲಿ ಉತ್ತರ ಕೊಟ್ಕೊಂಡು ಹೋಗು. ಒಂದು ವಸ್ತು ಆಗಿರ್ಬೋದು, ಅಸ್ಟ್ರಾಲಜಿ ಕಲಿಬಹುದು, ಅಥವಾ ಬೇರೆ ಏನಾದ್ರೂ ಕಲ್ತು ಅದ್ರ ಮುಖಾಂತರ ಜನಕ್ಕೆ ಸಹಾಯ ಮಾಡು ಅಂತ ಹೇಳಿದ್ರು ನನಗೆ. ಸೊ ಐ ಥಿಂಕ್ ಓಕೆ ಅಂತ ನಾನು ಮೊದಲು 18 ವರ್ಷ ಡೆಲ್ಲಿಯಲ್ಲಿ ವಾಸವಾಗಿದ್ದೆ. ಸೊ ಡೆಲ್ಲಿಯಲ್ಲಿ ವಾಸವಾಗಿರುವಾಗ ಇದು ಬಹಳ ಪ್ರಚಲಿತವಾಗಿತ್ತು ಟ್ಯಾರೋ ಕಾರ್ಡ್ ಅನ್ನೋದು. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ಸೊ ಲೆಟ್ ಸಿ ಅಂತ ಹೇಳಿ ಹೋಗಿ ಕಲ್ತಿದ್ದು. 18 ವರ್ಷದ ಹಿಂದೆ ಯಾರು ನನ್ನ ಹತ್ರ ಬಂದಿದ್ದಾರೆ ಡೆಲ್ಲಿಯಲ್ಲಿ, ಅವ್ರು ಇವಾಗ್ಲೂ ನನ್ನ ಹತ್ರ ಕಾಲ್ ಮಾಡಿ ಮಾತಾಡಿ ಎಲ್ಲವನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಸಜೆಷನ್ ತಗೊಳ್ತಾ ಇದ್ದಾರೆ ಅವರು. ಓಕೆ. ನೀವು ಆ ಟ್ಯಾರೋ ಕಾರ್ಡ್ ಅಲ್ಲಿ 72 ಕಾರ್ಡ್ ಇರ್ತಾವೆ ಅಂತ ಹೇಳಿದ್ರಿ. ಸೊ ಈ 72 ಕಾರ್ಡು ಯಾವ ಸಂಜ್ಞೆಗಳನ್ನ ಕೊಡ್ತಿರ್ತವೆ? ಅಂದ್ರೆ ಯಾವ್ದನ್ನ ನೀವು ಹಂಚ್ಕೋಬಹುದು, ಅದನ್ನ ಹಂಚ್ಕೋಬಹುದು. ಯಾವ ರೀತಿ ಸಂಜ್ಞೆಗಳನ್ನ ಕೊಡ್ತದೆ ಇದು? ಇದರಲ್ಲಿ 2 ರೀತಿಯಲ್ಲಿ ಕೊಡ್ತಾರೆ. ಇದನ್ನ ಕಾರ್ಡ್ ಅನ್ನ ಡಿವೈಡ್ ಮಾಡ್ತಾರೆ. ಮೇಜರ್ ಅರ್ಕಾನ ಅಂಡ್ ಮೈನರ್ ಅರ್ಕಾನ ಅಂತ ಮಾಡ್ತಾರೆ. ಮೇಜರ್ ಅರ್ಕಾನದಲ್ಲಿ 21 ಕಾರ್ಡುಗಳಿರುತ್ತೆ. 21 ಕಾರ್ಡುಗಳಲ್ಲಿ ನಾವು ಕಾರ್ಡಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನ, ಅಂದ್ರೆ ಬ್ರೀಫ್ ಆಗಿ ಉತ್ತರ ಕೊಡುವಂತದನ್ನ ಕೊಡ್ತೀವಿ. ಮೈನರ್ ಅರ್ಕಾನ ಅಂತ ಹೇಳ್ತೀವಿ. ಮೈನರ್ ಅರ್ಕಾನದಲ್ಲಿ 14 ಕಾರ್ಡು ಇಂಟು 4 ಸೆಟ್ ಇರುತ್ತೆ. ಅದರಲ್ಲಿ ಸ್ವಾರ್ಡ್, ವಾಂಡ್ಸ್, ಕಪ್ ಅಂಡ್ ಕಾಯಿನ್ ಅಂತ ಇರುತ್ತೆ.
ಅದರಲ್ಲಿ ಹೆಂಗೆ ಕೊಡ್ತೇವೆ ಅಂತಂದ್ರೆ ಉತ್ತರಗಳನ್ನ ಮೆಂಟಲ್ ಸ್ಟೇಟಸ್, ಆಮೇಲೆ ಸ್ಟೆಬಿಲಿಟಿ, ಆಮೇಲಿಂದ ಫೈನಾನ್ಸ್ ಎಲ್ಲವನ್ನು ಕೊಡ್ತಾ ಉತ್ತರ ಕೊಟ್ಕೊಂಡು ಹೋಗ್ತೇವೆ ಸರ್ ನಾವು ಇದಕ್ಕೆ. ಓಕೆ. ಅದರಲ್ಲಿ ನಾನು ಒಂದು ಕಾರ್ಡ್ ಅನ್ನು ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ಒಂದು ಈ ತರದ ಪಿಕ್ಚರ್ ಗಳಿರತ್ತೆ ಎಲ್ಲಾ ಕಾರ್ಡ್ಗಳಲ್ಲೂ, ಬೇರೆ ಬೇರೆ ತರಹ ಪಿಕ್ಚರ್ ಗಳಿರತ್ತೆ. ಸೊ ಹಾಗಾಗಿ ಇದರ ಮುಖಾಂತರ ಉತ್ತರಗಳನ್ನು ಬರುತ್ತೆ ನಮ್ಗೆ. ಓಕೆ ಓಕೆ ಓಕೆ. ಸೊ ನೀವು ಒಂದು ಕಾರ್ಡ್ ನಮ್ಗೆ ಈಗ ಆಲ್ರೆಡಿ ತೋರಿಸಿದ್ರಿ. ಹೌದು. ಅದು ರಾಮನ್ ಚಿತ್ರ ಅಂತ ಕಾಣಿಸ್ತು ನನಗೇನೋ. ಇದು ಎಮೋಷನಲ್ ಕಾರ್ಡ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಹಾ, ನೀರ್ ಕಾಣ್ತಿದೆ, ಕಪ್ಪಿದೆ, ಅಂಡ್ ಎಮೋಷನಲಿ ಸ್ಟ್ಯಾಂಡಿಂಗ್ ಅಂತ ಹೇಳತ್ತೆ. ಇದು ಉತ್ತರ ಕೊಡುತ್ತೆ ಇದರಲ್ಲಿ. ಓಹೋ ಹೋ ಹೋ ಹೋ. ಓಕೆ 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 ಓಕೆ. ಸೊ ಅಲ್ಲ, ಅದು ಅದರ ಸಂಜ್ಞೆ, ಅದರ ಕಲಿಕೆ, ಅದರ ಜಾಣ್ಮೆ ಹಾ. ನಿಮಗೆ ಗೊತ್ತಿರಬಹುದು, ನಮಗೆ ಅರ್ಥ ಹಂಗಿಲ್ಲ. ಬಟ್ ಎನಿವೇ, ನೈಸ್. ಸೊ ಈ ಒಂದು ಈ ಪಾತ್ ಒಳಗಡೆ ಈ ಒಂದು ಸಿಚುವೇಶನ್ ಅಥವಾ ಇಂಥ ಒಂದು ಕಲಿಕೆ 4 ಟೈಪ್ಗಳು ನೀವು ಹೇಳಿದ್ರಲ್ಲ ಕಾರ್ಡ್ ನಲ್ಲಿ. ಆ ಹೌದು 4 ಟೈಪ್ ಯಾವುವು ಅಥವಾ ಎದಕ್ಕೆ ಯಾವ ಯಾವ ಕೇಸಿಗೆ ಅದು ಹೆಲ್ಪ್ ಆಗ್ತದೆ? ಸರ್, ಇದು ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ತರ ಉತ್ತರಗಳು ಕೊಡತ್ತೆ. ಇದು ಒಂದು ಕಾರ್ಡಿನಲ್ಲಿ ಬೇಕಾದಷ್ಟು ಉತ್ತರಗಳು ಅಡಗಿರುತ್ತೆ. ನೀವು ಹಾ. ಹೆಂಗೆ ಪ್ರಶ್ನೆಯನ್ನ ಕೇಳ್ತೀರಾ, ಯಾವ ಪ್ರಶ್ನೆಗೆ ಯಾವ ಕಾರ್ಡ್ ಬರುತ್ತೆ, ಅದರ ಮೇಲೆ ಆಧಾರಿತವಾಗಿ ನಾನು ಉತ್ತರ ಕೊಡ್ಬೇಕಾಗತ್ತೆ ಸರ್ ಅದ್ರಲ್ಲಿ. ನಿಮ್ಮ ಅನುಭವದಲ್ಲಿ ಎಂತ ಕೇಸ್ಗಳು ನಿಮ್ಮ ಹತ್ರ ಬಂದ್ವು? ಆ ತುಂಬಾ ಕೇಸ್ಗಳು ಬರ್ತಾ ಇದೆ ನನ್ನ ಅನುಭವದಲ್ಲಿ. ಹೆಲ್ತ್ ಇಶ್ಯೂಸ್ ಅಲ್ಲಿ ಬರುತ್ತೆ ನನಗೆ. ಹೆಲ್ತ್ ಹಾ. ಅಲ್ಲಿ ತುಂಬಾ ತೊಂದರೆಗಳಿದೆ, ಯಾವಾಗ ನನ್ನ ಹೆಲ್ತ್ ಅಲ್ಲಿ ಸರಿ ಹೋಗುತ್ತೆ ಅಂತ ಕೇಳಿದಾಗ ಕೆಲವೊಂದು ಕಾರ್ಡ್ಗಳು ಬರುತ್ತೆ. ನೆಗೆಟಿವ್ ಕಾರ್ಡ್ ಬಂದ್ರೆ ಇಟ್ಸ್ ಟೇಕ್ ಅ ಟೈಮ್ ಅಂತ ಹೇಳ್ತೀವಿ. ಪಾಸಿಟಿವ್ ಕಾರ್ಡ್ ಬಂದ್ರೆ ಬೇಗ ಆಗತ್ತೆ ಅಂತ ಹೇಳ್ತೀವಿ. ಜೊತೆಗೆ ಇದ್ರಲ್ಲಿ ಕೆಲವೊಂದು ರೆಮಿಡಿಗಳನ್ನ ಕೊಡ್ತಾ ಹೋಗ್ತೀವಿ. ಅಸ್ಟ್ರಾಲಜಿಯಲ್ಲಿ ಹೇಗೆ ರೆಮಿಡಿಗಳು ಕೊಡ್ತಾರೆ, ಅದೇ ತರ ಇದ್ರಲ್ಲೂ ರೆಮಿಡಿಗಳು ಬರುತ್ತೆ. ಬಟ್ ಆದ್ರೆ ಇದ್ರಲ್ಲಿ ಬಹಳ ನಾನು ಕೊಡೋದು ಸಹಜವಾಗಿ ತುಂಬಾ ಕಮ್ಮಿಯ ಖರ್ಚಿನ ರೆಮಿಡಿಗಳು. ಹ್ಮ್. ಎಕ್ಸಾಂಪಲ್, ಉಪ್ಪು ಹಾಕಿ ಸ್ನಾನ ಮಾಡಿ ನಿಮ್ಮ ನೆಗೆಟಿವಿಟಿ ಹೋಗುತ್ತೆ ಅಂತ ಹೇಳ್ಬೋದು. ಹಾ. ಆಮೇಲಿಂದ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಪ್ರದಕ್ಷಿಣೆ ಮಾಡಿ, ನಿಮ್ಮನ್ನು ನೀವು ದೇವರ ಸನ್ನಿಧಾನದಲ್ಲಿ ಅರ್ಪಣೆ ಮಾಡ್ಕೊಳ್ಳಿ, ದೇವರ ಪಾದಕ್ಕೆ ಅರ್ಪಣೆ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಸಣ್ಣ ಸಣ್ಣ ರೆಮಿಡಿಗಳಲ್ಲೂ ಸಹ ನಮ್ಗೆ ದೊಡ್ಡ ದೊಡ್ಡ ಕೆಲಸಗಳಾಗಂತದಿದೆ ಸರ್. ಓಕೆ. ಸೊ ನಿಮ್ಮ ಹತ್ರ ಹೆಲ್ತ್ ಕೇಸ್ ಬಂದಾಗ ಯಾವ ರೀತಿ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಿ ಅನ್ನೋದನ್ನ ನೀವು ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ. ಈಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮಗೆ ಯಾವ ರೀತಿ ಇದು ಲಾಭದಾಯಕ ಆಗಿದೆ ಅಂತ ಪರಿಗಣಿಸಿರಿ ಅಥವಾ ಅಬ್ಸರ್ವ್ ಮಾಡಿರಿ? ನಾನು ನನಗೆ ಜನದ ಸಾನ್ನಿಧ್ಯ, ಜನದ ಬಳಕೆ ನನಗೆ ಇವಾಗ ನನ್ನನ್ನ ಅಮ್ಮ ಅಂತ ಕರೆಯೋ ಮಟ್ಟಿಗೆ ಜನ ಆಗಿದ್ದಾರೆ. ನನ್ನನ್ನ ಓ, ಎಲ್ಲರೂ ಅಮ್ಮ ಅಂತ ಕರೀತಾರೆ ನನ್ನನ್ನ ಇವಾಗ. ಯಾರು ಓಕೆ. ನೋಡಿದ್ರು ಮೇಡಮ್ ಅನ್ನೋರೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ, ಮೇಡಮ್ ಹಿಂಗೆ ಮೇಡಮ್ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ದೇನೋ, ಇಲ್ಲ ಕಣಮ್ಮ ಹಂಗಾಗಿದೆ, ನಿಮ್ಮನ್ ಅಮ್ಮ ಅಂತ ಕರೀಲ, ಅಕ್ಕ ಅಂತ ಕರೀಲ ಅಂತ ಹೇಳ್ತಾರೆ. ನೀವ್ ವೆರಿ ಈಗಾಗ್ಲೇ ನೈಸ್. ಹೇಳಿದ್ರಿ STM ಅಲ್ಲಿ ನಾವು ಪರಿಚಯರಾದ್ವಿ ಅಂತ. ಅಲ್ಲಿಯೂ ಸಹ ಒಬ್ಬ ಯದು ಅಂತ ಹೇಳಿ ಒಂದು ಹುಡುಗ ನನ್ನ ಹತ್ರ ಪರಿಚಯ ಆದ. ಅವನು ಮೆಂಟಲಿ ವೆರಿ ಡಿಸ್ಟರ್ಬ್ ಪರ್ಸನ್, ವೆರಿ ಡಿಸ್ಟರ್ಬ್. ಅವನು ಕೂರ್ಗಲ್ಲಿರೋನು. ಅವನ ತಾಯಿಯನ್ನ ಕರ್ಕೊಂಡು ನನ್ನ ಹತ್ರ ಬಂದಿದ್ರು. ಕರ್ಕೊಂಡ್ ಬಂದು ಟ್ಯಾರೋ ಕಾರ್ಡ್ ರೀಡ್ ಮಾಡಿಸಿ ಅವನಿಗೆ ಏನೇನು ಪ್ರಾಬ್ಲಮ್ಗಳಿದೆ ಅದಕ್ಕೆಲ್ಲ ಉತ್ತರಗಳನ್ನ ಕೊಟ್ಟು ನಾನು ಅವನಿಗೆ ಈಗ ಒಂದು ಸಜೆಷನ್ ಮಾಡಿದ್ದೆ, ನೀನು ನಿನ್ನ ತರದಲ್ಲಿ ಹೋಗ್ಬೇಕು, ಹಿಂಗೆ ಮಾಡು, ಈ ತರ ಮಾಡು ಅಂತ. ಈಗ ಮೇ ಬಿ ಅವನಿಗೇನೋ ಒಂದು ಇಂಟರ್ವ್ಯೂ ಏನೋ ಅಟೆಂಡ್ ಆಗಿ ಹೋಗ್ತಾ ಇದ್ದೀನಿ, ಹೋಗ್ಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾನೆ ಅವನು ನನಗೆ. ನನಗೆ ಒಂದು ಅಮ್ಮನಿಗೆ ಕೃತಜ್ಞಳು ನಾನು. ಆ ತಾಯಿ ಅವ್ರಿಗೆ ಅಷ್ಟು ಒಳ್ಳೆಯದನ್ನ ಮಾಡಿದಾಳೆ ಅಂತ ಅಂದ್ಬಿಟ್ಟು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ನನ್ನ ತಾಯಿಗೆ, ದೇವಿಗೆ. ಓಕೆ, ಸೂಪರ್. ಸೊ ಈ ರೀತಿ ನಿಮ್ಮ ಈ ಟ್ಯಾರೋ ಪಯಣದಲ್ಲಿ ಸಮಸ್ಯೆಗಳನ್ನ ತಗೊಂಡು ನಿಮ್ಮ ಹತ್ರ ಬರ್ತಾರೆ. ಆಮೇಲೆ ಆ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ನೀವೇ ಹೇಳಿದ್ರಿ, ಎಕ್ಸ್ಪೆನ್ಸ್ ಲೆಸ್ ಸಜೆಷನ್ಸ್ ಕೊಡ್ತೀನಿ ನಾನು, ಖರ್ಚು ಕಡಿಮೆ ಇರುವಂತಹ ಸಜೆಷನ್ಸ್ ಕೊಡ್ತೀನಿ. ಆ ದೃಷ್ಟಿಕೋನದಲ್ಲಿ ಜನರಿಗೆ ಇದು ಸಹಾಯ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ರೀತಿ ಈ ಟ್ಯಾರೋ ಕಾರ್ಡ್ ಅನ್ನ ನೀವು ಕಲ್ತ್ರಿ, ಇದನ್ನ ಬೇರೆದವ್ರಿಗೆ ಯಾರಿಗೆ ಕಲಿಸ್ತಾ ಇದ್ದೀರಿ ಅಥವಾ ಮುಂದಿನ ಜನರೇಷನ್ಗೆ ಟ್ರೈನಿಂಗ್ ಕೊಡೋದು ಏನಾದ್ರು? ಇದೆ ಸರ್, ನಾನು ಕ್ಲಾಸಸ್ ತಗೊಳ್ತೇನೆ. ನಾನು ಆನ್ಲೈನ್ ಅಂಡ್ ಆಫ್ಲೈನ್ ಎರಡನ್ನೂ ಕ್ಲಾಸ್ ತಗೊಳ್ತೇನೆ ನಾನು. ಟ್ಯಾರೋ ಕಾರ್ಡ್ 6 days to 7 days ಇದು ವರ್ಕ್ಶಾಪ್ ಇರುತ್ತೆ. ವರ್ಕ್ಶಾಪ್ ಅಲ್ಲಿ ಪರ್ 1 hour ಐ ಟೇಕ್ ಅ ಕ್ಲಾಸ್. ಓಕೆ. ಸೊ ಟ್ಯಾರೋ ಕಾರ್ಡ್ ಬಗ್ಗೆನೇ ಒಂದು ವರ್ಕ್ಶಾಪ್ ಮಾಡಿ ಜನರಿಗೆ ತರಬೇತಿ ಕೊಡೋದು. ತರಬೇತಿ ಆದ್ಮೇಲೆ ಅವರಿಗೆ ತಾವು ಸಹ ಸ್ವಾವಲಂಬಿಯಾಗಿ ಅವರು ಸಹ ಸ್ವಾವಲಂಬಿಯಾಗಿ ಜಾಯ್ನ್ ಮಾಡಬಹುದು ಅಂತ. ಖಂಡಿತ.
ಹಾ ಅವರು ವೃತ್ತಿಯಾಗಾದ್ರೂ ತಗೊಳ್ಬಹುದು ಅಥವಾ ತನ್ನ ಸ್ವಂತದ ಆ ಪ್ರಶ್ನೆಗಳಿಗೆ ಉತ್ತರವಾಗಾದ್ರೂ ಸಹ ಟ್ಯಾರೋವನ್ನ ತಗೊಳ್ಬಹುದು ಸರ್. ತಗೊಳ್ಬಹುದು. ವೆರಿ ನೈಸ್. ಈಗ ನಮ್ಮ ಭಾಗದ ಜನ ಈ ಸಮಸ್ಯೆಗಳಿದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು? ಅಥವಾ ಫೋನಿಂದ ಸರ್. ಇದು ಈ ಒಂದು ಆ, ಪದ್ಧತಿ ಇದೆ ನಿಮ್ಮಲ್ಲಿ, ಪರಿಹಾರ ಪದ್ಧತಿ, ಇದನ್ನ ರಿಸಾಲ್ವ್, ಇದರ ಉಪಯೋಗ ತಗೋಬೇಕು ಅಂತಿದ್ರೆ ನಮ್ಮ ಜನ ಅಥವಾ ಈಗ ಆಡಿಯನ್ಸ್ ಇದ್ದಾರೆ, ಬೇರೆ ಕಡೆ ಜನ ಇದ್ದಾರೆ, ಸೊ ಅವರು ನಿಮ್ಮ ಸಹಾಯ ಹೆಂಗ್ ತಗೋಬೇಕು? ಸೊ ನನ್ನ ಫೋನ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು. ಕನೆಕ್ಟ್ ಮಾಡ್ಕೊಂಡು ಅವರು ನನ್ನಲ್ಲಿ ಮಾತಾಡ್ಬೋದು ಸರ್. ಡೆಫಿನೆಟ್ಲಿ ನಿಮ್ ಫೋನ್ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ದಲ್ಲಿ ಕೊಡ್ತೀನಿ. ಸೊ ಅಲ್ಲಿ ಅವ್ರ ಅದ್ರ ಉಪಯೋಗವನ್ನ ತಗೋಬಹುದು. ಇನ್ನ ಖಂಡಿತ. ಇಷ್ಟ ತನಕ ನೀವು ಹೇಳಿರುವಂತ ಈ ಟ್ಯಾರೋ ಕಾರ್ಡು, ಈ ಟ್ಯಾರೋ ಕಾರ್ಡ್ ನಲ್ಲಿರುವಂತ ವಿಶೇಷತೆ ಮತ್ತು ಆ ಇದು ಜನರಿಗೆ ಯಾವ ರೀತಿ ಸಹಾಯ ಆಗ್ತದೆ ಅಂತ ಬಹಳ ಚೆನ್ನಾಗಿ ಬಿಡಿಸಿ ನೀವು ಹೇಳಿದ್ರಿ. ಈಗ ಮುಂದೆ ಇನ್ನೊಂದು ವಿಷಯವನ್ನ ತಗೊಳ್ಳೋಕಿನ ಮೊದಲು ನಿಮ್ಮ ಬಾಲ್ಯ ಹೆಂಗಿತ್ತು ಮತ್ತೆ ನಿಮ್ಮ ನಡೆದು ಬಂದ ಪದ್ಧತಿ, ಶಿಕ್ಷಣ ಸ್ವಲ್ಪ ಪರಿಚಯ ಮಾಡ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತವಾಗಿಯೂ. ಓದು ಬರಹ ಎಲ್ಲ. ಮೈಸೂರವರನ್ನ? ಹಾ, ಹೌದು. ಹುಟ್ಟಿ ಹಾ ಬೆಳೆದಿದ್ದು ಮೂಲತಃ ಮೈಸೂರಲ್ಲೇನೆ ನಾನು. ಇವಾಗ್ಲೂ ಹ್ಮ್. ಇರೋದು ಮೈಸೂರಿನಲ್ಲೇನೆ. ಓದು Okay. ಡಿಗ್ರಿ ಕಂಪ್ಲೀಟ್ ಆಗಿದೆ ನಂದು. ಆಮೇಲೆ ಹ್ಮ್. ಮದುವೆ, ಆಮೇಲೆ ಸಂಸಾರ, ಡೆಲ್ಲಿಗೆ ಹೋಗಿದ್ದು, ಡೆಲ್ಲಿಯಲ್ಲಿ 14 ವರ್ಷ ಇದ್ದಿದ್ದು. ಈಗ 6 ವರ್ಷದಿಂದ ನಾನು ಮೈಸೂರಲ್ಲೇ ಇದ್ದೀನಿ. ನನ್ನ ಅಮ್ಮ ಹುಷಾರಿಲ್ದೇ ಇದ್ದಾಗಿಂದ ನಾನು ಇಲ್ಲಿ ಬಂದು ಮೈಸೂರಲ್ಲಿ ಇದ್ದೆ. ಹಂಗೆ ನಾನು ಈ ಸ್ಪಿರಿಚುವಲ್ ಪಾತ್ ಬೆಳೆಸ್ಕೊಂಡು ಹೋಗೋಕ್ಕೋಸ್ಕರ ನಾನು ಮೈಸೂರಲ್ಲಿ ಜಾಸ್ತಿ ಇರ್ತೇನೆ. ನನ್ನ ಗಂಡ ಬಂದು ಚೆನ್ನೈಯಲ್ಲಿ ದೊಡ್ಡ ಕಂಪನಿಯಲ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರು ಕೆಲಸ ಓ, ಮಾಡ್ತಾ ಇದ್ದಾರೆ. ಅವರು ಐಟಿ ಬ್ಯಾಕ್ಗ್ರೌಂಡ್. ಬಂದು ಐಟಿ ಕಂಪನಿಯಲ್ಲಿ ಮಾಡ್ತಾ ಇದ್ದಾರೆ. ಹಾ ಟೆಕ್ನಾಲಜಿ ಕಂಪನಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ವೆರಿ ಸಪೋರ್ಟಿವ್ ಪರ್ಸನ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಇದನ್ನ ಆಧ್ಯಾತ್ಮಿಕವಾಗಿ ನಾನು ಹೆಂಗೆ ಮುಂದುವರಿಬೇಕು ಅನ್ನೋದಕ್ಕೆ ಅವರು ಬೆನ್ನೆಲುಬಾಗಿದ್ದಾರೆ ಸರ್ ನಮಗೆ. ಸೂಪರ್, ವೆರಿ ಗುಡ್. ಸೊ ಇನ್ನ ಈಗಾಗಲೇ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಟ್ಯಾರೋ ಕಾರ್ಡ್ ಜೊತೆಗೆ ಈ ಸ್ಪಿರಿಚುವಲ್ ಹೀಲಿಂಗ್ ನಲ್ಲಿ ಇನ್ನೊಂದು ರೇಖಿ ಪಾತ್ ಅಂತ ಹೇಳಿದ್ರಿ. ಹೌದು. ಸೊ ರೇಖಿ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ಕೊಡ್ಬೋದಾ? ಖಂಡಿತವಾಗಿಯೂ. ನಾನು ಹಾ ಮೊದಲೇ ಹೇಳಿದಂಗೆ ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೇನೆ. ಹಾ ಅದರಲ್ಲಿ ನಮ್ಮ ಚಕ್ರಗಳ ಮೇಲೆ ನಾವು ಅದು ಎನರ್ಜಿಯ ಲೆವೆಲ್ ಅಲ್ಲಿ ಹೀಲಿಂಗ್ ಅನ್ನೋದನ್ನ ಮಾಡ್ತೀವಿ. ನಿಮ್ಗೆ ಗೊತ್ತಿದೆಯಾ ಇಲ್ಲ ನಂಗೆ ಗೊತ್ತಿಲ್ಲ. 7 ಚಕ್ರಗಳು ನಮ್ಮ ದೇಹದಲ್ಲೇ ಇದೆ. ಆ ಹಾ 7 ಚಕ್ರಗಳು ಒಂದೇ ಸಮನಾಗಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಆಗಿರ್ಬೋದು, ಮೆಂಟಲ್ ಸ್ಟೇಟಸ್ ಆಗಿರ್ಬೋದು, ವೆಲ್ತ್ನೆಸ್ ಆಗಿರ್ಬೋದು, ಎಲ್ಲವೂ ಸಮನಾಗಿರುತ್ತದೆ. ಸೊ ಹಾಗಾಗಿ ಅದರ ಮೇಲೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೇವೆ. ಈಗ ನನಗೆ ಒಂದು ಕುಕಿಂಗ್ ಕ್ಲಾಸ್ಗೆ ಹೋದಾಗ ಒಂದು ಮ್ಯಾಮ್ ಪರಿಚಯ ಆದ್ರು. ಅವ್ರಿಗೆ ಯೂಟ್ರಸ್ ವಾಲ್ ದಪ್ಪ ಆಗೋಗ್ಬಿಟ್ಟಿತ್ತು. ಸೊ ಅವ್ರು ಏನ್ ಮಾಡಿದ್ರು, ಆಪರೇಷನ್ ಅಂತ ಹೇಳಿದ್ರು ಅವರು. ಅವಾಗ ನನ್ನ ಹತ್ರ ಬಂದ್ರು, ಶಶಿಕಲಾ ಏನ್ ಈ ತರ ಆಗಿದೆ, ನಾನು ಏನ್ ಮಾಡ್ಬೋದು, ನೀನೇನಾದ್ರೂ ನಂಗೆ ಮಾಡ್ಕೊಡಕ್ ಆಗತ್ತಾ ಅಂತ. ಸೊ ನಾನು ಅಮ್ಮನ ಹತ್ರ ಕೇಳ್ತೇನೆ, ನಾನು ದೇವಿ ಹೂ ಅಂದರೆ ನಾನು ಮಾಡಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ದೆ ನಾನು. ದೆನ್ ಅಮ್ಮ ಶಿ ಸೆಡ್ ಓಕೆ ಅಂತ. ಅವ್ರಿಗೆ ನಾನು ಆಲ್ಮೋಸ್ಟ್ 1.5 month to 2 months ನಾನು ಹೀಲಿಂಗ್ ತಗೊಂಡೆ ಅವ್ರಿಗೆ. ಸೊ ಹ್ಮ್. ಹೀಲಿಂಗ್ ಅಲ್ಲಿ ಅವರದು 14 mm ವಾಲ್ ದಪ್ಪ ಆಗಿರೋದು ವಿತೌಟ್ ಮೆಡಿಸನ್ 8 mm ಗೆ ಬಂದಿದೆ ಅದು. ಸೊ ವಾವ್. ಶಿ ಹಾ ವೆರಿ ಫೈನ್. ಈಗ ಆರಾಮಾಗಿದ್ದಾರೆ ಅವರು. ಓಕೆ. ಸೊ ಇದು ಎದ್ರ ಪ್ರಭಾವ ಅಂತೀರಿ? ರೇಖಿಯ ಪ್ರಭಾವ. ರೇಖಿ ಪ್ರಭಾವ. ಸೊ ಹಾ, ಸ್ವಲ್ಪ ಈಗ ನೀವು ಹೇಳಿದ್ರಿ ರೇಖಿ ಅಂದ್ರೆ ದೇಹದಲ್ಲಿ 7 ಚಕ್ರಗಳಿರ್ತದೆ, 7 ಚಕ್ರಗಳು ಸಮನಾಗಿದ್ದಾಗ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿದ್ರಿ. ಸೊ ಕ್ಯಾನ್ ಯು ಎಲಾಬರೇಟ್, ಇನ್ನು ಸ್ವಲ್ಪ ಬಿಡಿಸಿ ಹೇಳ್ಬೋದಾ ರೇಖಿನ ಯಾವ್ಯಾವ ರೀತಿ, ಯಾವ್ಯಾವ ಸಮಸ್ಯೆಗಳಿಗೆ ಇದು ಕೇವಲ ಆರೋಗ್ಯಕ್ಕಷ್ಟೇನೋ ಸೀಮಿತನೋ ಅಥವಾ ಬೇರೆ ಎನರ್ಜಿ ಲೆವೆಲ್ಗೂ ಸಪೋರ್ಟ್ ಆಗ್ತದೋ? ನಿಮ್ಮ ಅನಿಸಿಕೆ ಏನು ರೇಖಿ ಬಗ್ಗೆ? ರೇಖಿಯಲ್ಲಿ ನೀವು ಯಾವುದೇ ತರದ ಒಳ್ಳೆಯ ವಿಷಯಗಳಲ್ಲಿ ಏನನ್ನ ಬೇಕಾದ್ರೂ ಮಾಡಬಹುದು. ಈಗ ಮನೆಯಲ್ಲಿ ಗಂಡ ಹೆಂಡತಿಯರ ಜಗಳ ಇರಬಹುದು, ಅಥವಾ ಅತ್ತೆ ಸೊಸೆಯರ ಜಗಳ ಇರಬಹುದು. ಅದನ್ನ ಸರಿ ಮಾಡೋದಕ್ಕೆ ರೇಖೆಯಲ್ಲಿ ಬೇಕಾದಷ್ಟು ಸಿಂಬಲ್ಸ್ ಗಳಿರುತ್ತೆ. ಓ, ಸಿಂಬಲ್ಸ್ ಗಳನ್ನ ಹಾಕ್ತಾ ಹೋಗ್ತೇವೆ. ಅಲ್ಲ, ಸಿಂಬಲ್ಸ್ ಗಂಡ ಹಾ, ಅತ್ತೆ ಸೊಸಿದ್ ಹೇಳಿದ್ರಿ, ಗಂಡ ಹೆಂಡತಿ ಜಗಳನು ಸರಿಪಡಿಸ್ಬೋದಾ? ಖಂಡಿತವಾಗಿಯೂ. ಸಪ್ರೇಷನ್ ಓ, ಆಗ ಚಾನ್ಸಸ್ ಇದ್ದಾಗ ಅವರಲ್ಲಿ ಎನರ್ಜಿ ಲೆವೆಲ್ ಅಲ್ಲಿ ಅದೇನು ಪ್ರಾಬ್ಲಮ್ ಗಳಿರುತ್ತೆ ಅದನ್ನೆಲ್ಲಾನು ಹೀಲಿಂಗ್ ಅಲ್ಲಿ ನೆಗೆಟಿವಿಟಿಯನ್ನ ತೆಗೆದು ಅದನ್ನ ಒಂದು ಮಾಡುವಂತಹ ಪ್ರಯತ್ನನೂ ಸಹ ಮಾಡ್ಬೋದು ಸರ್. ಓಕೆ. ಈಗ ಕೆಲವೊಂದ್ ಕಡೆ ಹೇಳ್ತಾರಲ್ಲ, ಈ ಸ್ಥಳಗಳಲ್ಲಿ ನೆಗೆಟಿವಿಟಿ ಇದೆ ಅಂತ ಹೇಳ್ತಾರೆ. ಯಾವ್ದೋ ಒಂದು ಜಾಗ, ಒಂದು ಆಫೀಸ್ ಬಗ್ಗೆ. ಹಾ. ಹಾ. ಸೊ ಅಲ್ಲಿ ಅದನ್ನ ಹೆಂಗ ನೀವು ಸಹಾಯ ಮಾಡ್ತೀರಿ ಜನರಿಗೆ?
ಅದರಲ್ಲಿ ಕೆಲವೊಂದು ಕ್ರಿಯೆಗಳನ್ನ ಮಾಡ್ಬೇಕಾಗತ್ತೆ, ಸಣ್ಣ ಪುಟ್ಟ ಕ್ರಿಯೆಗಳು, ತುಂಬಾ ದೊಡ್ಡದು ಅಲ್ಲ. ಎಕ್ಸಾಂಪಲ್, ಉಪ್ಪು ಹಾಕಿ ನೆಲ ಸಾರ್ಸಕ್ ಹೇಳ್ಬೋದು. ಆಮೇಲೆ ಅಲಂ ಅಂತ ಬರತ್ತಲ್ಲ, ಸ್ಫಟಿಕ ಅಂತ ಬರತ್ತಲ್ಲ, ಸ್ಫಟಿಕ ಅದನ್ನ ಆ, ಇಡೋದ್ರಿಂದನೂ ಆ ನೆಗೆಟಿವಿಟಿ ಎಳಿಯತ್ತೆ. ಸೊ ಸಣ್ಣ ಸಣ್ಣ ವಿಷಯಗಳು, ಈ ಮೋರ್ ಪಂಕ್ ಅಂತ ಹೇಳ್ತೀವಲ್ಲ, ನವಿಲಿನ ಗರಿಗಳು, ಗರಿಗಳು, ಅದನ್ನ ಇಟ್ಟಾಗ ಅದರಿಂದ ಪಾಸಿಟಿವಿಟಿ ಸ್ಪ್ರೆಡ್ ಆಗತ್ತೆ. ಸೊ ಇವೆಲ್ಲವೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗತ್ತೆ. ನವಿಲಿನ ಗರಿ ಏನ್ ಮಾಡ್ಬೇಕಂದ್ರಿ? ನವಿಲಿನ ಗರಿಯನ್ನ ಒಂದು ಜಾಗದಲ್ಲಿ ಇಟ್ಟಾಗ ಅದೇನಾಗತ್ತೆ ಅಂತಂದ್ರೆ, ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನೇ ನೆಗೆಟಿವಿಟಿ ಇದ್ರುವೆ ಅದು ಎಳ್ಕೊಳತ್ತೆ ನವಿಲಿನ ಗರಿ. ಇದು ಹೌದಾ? ಮೇನ್ ಗಂಡ ಹೆಂಡತಿ ಜಗಳ ಕಷ್ಟ ಅದ್ರಲ್ಲಿ ಅವರ ಫೋಟೋದ ಹಿಂದೆ ಇಟ್ಟಾಗ ತುಂಬಾ ಚೆನ್ನಾಗಿ ವರ್ಕೌಟ್ ಆಗತ್ತೆ ಸರ್ ಇದು. ಓಹ್, ವೆರಿ ನೈಸ್. ಓಕೆ, ಇಟ್ಸ್ ಗುಡ್. ಸ್ಮಾಲ್. ಸೊ ಈ ರೀತಿ ಈ ರೇಖಿ ಅನ್ನುವಂತ ಒಂದು ಟ್ರೀಟ್ಮೆಂಟ್ ಹೆಲ್ಪ್ ಆಗ್ತದೆ. ಈಗ ಯಾರಾದ್ರೂ ನಿಮ್ಮ ಹತ್ರ ಕನ್ಸಲ್ಟೇಷನ್ ಗೆ ರೇಖಿ ಟ್ರೀಟ್ಮೆಂಟ್ ಬಂದ್ರೆ ನೀವು ಅವ್ರಿಗೆ ಎಷ್ಟು ದಿವಸ ಟ್ರೀಟ್ಮೆಂಟ್ ಕೊಡ್ತೀರಿ? ಸರ್, ಅದು ಅವರ ಯಾವ ತರದಲ್ಲಿ ಅವರಿಗೆ ಏನೇನ್ ತೊಂದರೆಗಳಿದೆ, ಯಾವುದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನೋಡಿದ ಮೇಲೆ ನಾನು ಅದನ್ನ ಡಿಸೈಡ್ ಮಾಡಕ್ಕಾಗತ್ತೆ. ಇಲ್ಲ ನಾನು 1 ವಾರ ಕೊಡ್ತೀನಿ, ಇಲ್ಲ 4 ದಿನ ಕೊಡ್ತೀನಿ ಅಂತ ಹೇಳಕ್ ಆಗೋದಿಲ್ಲ. ಆಮೇಲೆ ನಿಮ್ಮ ಅನುಭವದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ಮೇಜರ್ ಕೇಸ್ ಅನ್ನ ನಾನು ಸಾಲ್ವ್ ಮಾಡೀನಿ ಅನ್ನುವಂಥದ್ದು ನೆನಪಿದ್ರೆ ಹೇಳ್ಬೋದಾ, ಹಂಚ್ಕೋಬಹುದಾ? ನಾನು ಇವಾಗ ಯೂಟ್ರಸ್ ವಾಲ್ದೆ ಹೇಳದ್ನಲ್ಲ ಸರ್, ಅದೊಂದು ತುಂಬಾ ಮೇಜರ್ ಅಂತಂದ್ರೆ, ವಿತೌಟ್ ಮೆಡಿಸನ್ ಅವರು ಅಂದ್ರೆ ಅದು ಆ, ಅಷ್ಟು ದಪ್ಪ ಆಗಿರೋದಕ್ಕೆ ಡಾಕ್ಟರ್ ಹೇಳಿದ್ರು ಇಲ್ಲ ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿ. ನಾನು ಮ್ಯಾಮ್ಗೆ ಹೇಳ್ದೆ, ನನ್ಗೆ ಫಸ್ಟ್ ನಿಮ್ ಹತ್ರ ದುಡ್ಡು ಇಸ್ಕೊಳಲ್ಲ, ಫಸ್ಟ್ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ, ನಾನು ಹೀಲಿಂಗ್ ಮಾಡ್ತೀನಿ. ಅಂದ್ರೆ ಇದನ್ನ 2 ತರ ಮಾಡ್ಬೋದು, ಫಿಸಿಕಲಿನೂ ಮಾಡ್ಬೋದು ಅಂಡ್ ಲಾಂಗ್ ಡಿಸ್ಟೆನ್ಸ್ ಅಲ್ಲೂ ಮಾಡ್ಬೋದು. ಸೊ ಫಿಸಿಕಲಿ ಆಕೆ ದಿನ ಬರೋರು ನನ್ ಮನೆಗೆ. ಸೊ 1 ಮಂತ್ ಟ್ರೈ ಮಾಡಿದೆ. ಸೊ 1 ಮಂತ್ ಟ್ರೈ ಮಾಡಿ ಅದನ್ನ ತಿರ್ಗಾ ಅವ್ರಿಗೆ ಸ್ಕ್ಯಾನ್ ಮಾಡ್ಲಿಕ್ಕೆ ಹೇಳ್ದೆ. ಸ್ಕ್ಯಾನ್ ಮಾಡಿದಾಗ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರು. ಇನ್ನ 1 ಮಂತ್ ಕೊಟ್ಟಾಗ ಇನ್ನ ಕಮ್ಮಿ ಆಯ್ತು. ಸೊ ಹೀಗೆ ಅದರ ಇದು. ಓಕೆ, ಸೊ ನಿಮ್ಮ ಅನುಭವದಲ್ಲಿ ಯೂಟ್ರಸ್ ವಾಲ್ ಏನು 14 mm ಇದ್ದದ್ದು ಮೈನಸ್ ಅಂದ್ರೆ 8 mm ಗೆ ರೆಡ್ಯೂಸ್ ಆಯ್ತು ಅಂತ ಹೇಳಿದ್ರಿ. ಆ ಹೌದು. ಒಂದು ಅನುಭವ ನಿಮ್ಗೆ ಹಂಚ್ಕೊಳ್ಬೇಕು ಅನಿಸ್ತು. ಸೊ ಇದಲ್ದೇನೆ ಈಗ ಟ್ಯಾರೋ ಕಾರ್ಡು ಮತ್ತೆ ರೇಖಿ ಬಿಟ್ರೆ ಮತ್ ಯಾವ ಸ್ಪಿರಿಚುವಲ್ ಪಾತ್ ಒಳಗಡೆ ನೀವಿದ್ದೀರಿ? ಈ ರೇಖಿಯಲ್ಲೇ ಇನ್ನೊಂದು ಬರುತ್ತೆ, ರಾಜಕ್ರಿಯೆ ಅಂತ ಹೇಳ್ಬಿಟ್ಟು. ರಾಜಕ್ರಿಯೆಯಲ್ಲಿ ರಾಜಕೀಯ. ರಾಜಕ್ರಿಯೆ ಅಂತ ಹೇಳಿ, ಅದರಲ್ಲಿ ಸುಮಾರು 6 ಲೆವೆಲ್ಗಳಿದೆ. ಅದರಲ್ಲಿ ನಂದು 5 ಲೆವೆಲ್ ಕಂಪ್ಲೀಟ್ ಆಗಿದೆ ನನಗೆ. ಸೊ ಅದು 6 ತಿಂಗಳ ನಂತರ ಇನ್ನೊಂದು ಲಾಸ್ಟ್ ಲೆವೆಲ್ಗೆ ಹೋಗ್ಬೇಕು ನಾನು. ಅದಕ್ಕೆ ಏನಾಗತ್ತೆ ಅಂತಂದ್ರೆ, ಮಾಡಿ ಹಿಂದೆ ಹಿಂದೆ ಮಾಡೋದಕ್ಕಾಗಲ್ಲ. ಯಾವುದೇ ಕೋರ್ಸ್ಗಳನ್ನ ಮಾಡಿದ್ರು ನಾವು ಸ್ಪಿರಿಚುವಲ್ ಲೈನ್ ಅಲ್ಲಿ, ಈಗ ಇವತ್ತು ತಗೊಂಡೆ ತಿರ್ಗಾ ಅದು 2 ದಿನದ್ದೇ ಇರ್ಬೋದು, ಬಟ್ ಆದ್ರೆ ನಮ್ಗೆ ಅದನ್ನ ಪ್ರಾಕ್ಟೀಸ್ ಮಾಡಿ 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 ಅದನ್ನ ನಮ್ಮಲ್ಲಿಗೆ ತಗೊಂಡ ಮೇಲೆನೆ ನಾವು ಇನ್ನೊಂದು ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಓಕೆ, ಹಾಗಾಗಿ ಅದನ್ನ ಮಾಡೋದ್ರಲ್ಲಿ ರಾಜಕ್ರಿಯೆಯಲ್ಲಿ ಬಹಳ ಬಹಳ ವ್ಯತ್ಯಾಸಗಳು. ಏನ್ ಬೇಕಾದ್ರೂ ಅಸ್ಟ್ರೋ ಟ್ರಾವೆಲ್ ಮಾಡ್ಬೋದು ನಾವು, ಅದ್ರಲ್ಲಿ ನಾವು ಒಳ್ಳೇದನ್ನ ತಗೊಳ್ಬಹುದು ಆ ತರದಲ್ಲಿ. ಓಕೆ. ಸೊ ಅದು ಸಹ ನಿಮ್ಮ ಮತ್ತೊಂದು ಪ್ರಯೋಗ ಮತ್ತು ಪ್ರಯತ್ನಕ್ಕೆ Yes. ನಾಂದಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸರಿ. ಆಮೇಲೆ ಅವನಿಗೆ ಹಾ. ಮುಂಚೆನೆ ಹೇಳಿದಾಗೆ ಸುಮಾರು ನಾನು ಕಲ್ತಿದ್ದೀನಿ ಅಂತ ಹೇಳಿದೀನಲ್ಲ, ಅದನ್ನ ನಾನೇನು ಮಾಡ್ತೀನಿ ಅಂತಂದ್ರೆ, ಯಾರಾದ್ರೂ ನನ್ನ ಹತ್ರ ಬಂದಾಗ ಅವರಿಗೆ ಏನು ಸೂಟಬಲ್ ಅನ್ನೋದು ಅನ್ಸುತ್ತೆ ಎಲ್ಲವನ್ನು ಸೇರಿಸಿ ಬೇಕಾದ್ರೂ ಒಂದ್ಸರಿ ನಾವು ಹೀಲ್ ಮಾಡ್ತೇವೆ ನಾವು. ಎಕ್ಸಾಂಪಲ್ ರಾಜಕ್ರಿಯೆ ಆಗಿರ್ಬೋದು, ಆಮೇಲಿಂದ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಆಮೇಲೆ ರೇಖಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಅದನ್ನು ಹೀಲ್ ಮಾಡೋ ಪ್ರಯತ್ನದಲ್ಲಿ ಮಾಡ್ತೇವೆ. ಅದು ಆ Okay. ಇಂಟ್ಯೂಷನ್, ಆ ಮೂಮೆಂಟ್ ಅಲ್ಲಿ ಯಾವ ಇಂಟ್ಯೂಷನ್ಸ್ ಬರುತ್ತೆ, ನಮ್ಗೆ ಹೆಂಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ದೇವಿಯ ಕೃಪೆ ಆಗತ್ತೆ, ಅದರ ಮೇಲೆ ನಾವು ಮಾಡೋದು ಸರ್. ಓಕೆ, ಓಕೆ, ಓಕೆ. ಈಗ ಮೈಸೂರಲ್ಲಿ ನೀವು ಇರ್ತೀರಿ, ಅಲ್ಲಿ ಮನೆಯಲ್ಲಿನೇ ಇದೊಂದು ಆಫೀಸ್ ತರ ಮಾಡ್ಕೊಂಡಿರೋ ಅಥವಾ ನಿಮ್ದು ಹೆಂಗ ಆಶ್ರಮ ಅಥವಾ ಏನ್ ಮಾಡ್ಕೊಂಡಿರಿ ನಿಮ್ ಜಾಗ? ಸರ್, ನಾನು ಗೃಹಸ್ಥಳು, ನನ್ನ ಆಶ್ರಮ ಅಂತ ಏನು ಇಲ್ಲ, ಮನೆಯಲ್ಲೇ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು. ಓಕೆ, ಗುಡ್, ಗುಡ್, ಗುಡ್. ಸೊ ಜನ ನಿಮ್ಮಲ್ಲಿ ಮನೆಗೆ ಬರ್ತಾರೆ, ಮನೆಗೆ ಬಂದು ಕನ್ಸಲ್ಟ್ ಮಾಡ್ತಾ ಇರ್ತಾರೆ. ಓಕೆ, ಗುಡ್. ಸೊ ಇನ್ನ ಇದು ಭವಿಷ್ಯದಲ್ಲಿ ಯಾವ ರೀತಿ ಜನರಿಗೆ ಸಹಾಯ ಆಗ್ತದೆ ಮತ್ತು ನಿಮ್ಮ ಒಂದು ವಿಚಾರದಲ್ಲಿ ಇವತ್ತು ಬೆಳೀತಾ ಇರುವಂತ ಸಮಾಜದಲ್ಲಿ ಆ, ಏರಿಳಿತಗಳು, ನೆಗೆಟಿವಿಟಿ, ಕಲ್ಮಶ, ಮಾನಸಿಕ ಒತ್ತಡ, ಜನರ ವೈಮನಸ್ಸು, ಮತ್ತೊಬ್ಬರನ್ನ ನೋಡಿ ಅಸೂಯೆ ಪಡೋದು, ಇದೆಲ್ಲ ಆಗ್ತಾ ಇದೆಯಲ್ಲ, ಇದಕ್ಕೆ ಏನು
ಇದರ ಪರಿಹಾರ ಏನು ಭವಿಷ್ಯದಲ್ಲಿ ನಿಮ್ಮ ಒಂದು ನಮ್ಮನ್ನ ಪಾತ್ರೆಯಿಂದ? ಆ ನಮ್ಮನ್ನ ನಾವು ಸರಿ ಮಾಡ್ಕೊಂಡು ಹೋಗೋದೇ ಇದರ ಪರಿಹಾರ. ನಮ್ಮೊಳಗಿನ ಖುಷಿಯನ್ನ ನೋಡೋದೇ ನಮ್ಮಲ್ಲಿಯ ಪರಿಹಾರ ಇದು. ಒಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡದೆ ಆ, ನನ್ನಲ್ಲಿ ಏನಿದೆ, ನನಗೆ ಏನು ಸಿಗಬೇಕು ಅನ್ನೋದಿದೆ, ನನ್ನಲ್ಲಿ ನನಗೆ ಯಾವ ಋಣದಲ್ಲಿ ನನಗೆ ಏನು ಸಿಗ್ಬೇಕು ಅನ್ನೋದಿದೆ, ಋಣ ಏನಿದೆ ಅದನ್ನ ಮಾತ್ರ ನಮಗೆ ಸಿಗತ್ತೆ ಅನ್ನೋದನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡಾಗ ನಮ್ಗೆ ಕಷ್ಟ ಆಗೋದಿಲ್ಲ, ಜೀವನ ನಡ್ಕೊಂಡು ಹೋಗುತ್ತೆ ಸರ್. ಹಾ ಈಗ ಹಾ. ನಿಮ್ಮನ್ನ ಭೇಟಿಯು ಒಂದು ಋಣದ ಭಾಗ. ನಾನು ಅಲ್ಲಿಗೆ ಹೌದು ಯಾವಾಗ ಏನೋ ಇದಕ್ಕೆ ಅಂತ ಬಂದಿದ್ದು ಟ್ರೀಟ್ಮೆಂಟ್, ನೀವು ಅಲ್ಲಿಗೆ ಬಂದ್ರಿ. ಅದು ನಮ್ಮ ಋಣವನ್ನ ಸೇರಿಸಿ ಇಲ್ಲಿಯವರೆಗೆ ಇವಾಗಿನ ಪ್ರಯಾಣ ನಡೀತಾ ಇದೆ ನಮ್ದು. ಹೌದೌದೌದು. ಹಾ. ಸೊ So, ನೀವೇನು ಹೇಳ್ತಾ ಇದ್ರಿ ಅಂದ್ರೆ ಆ, ಇವತ್ತಿನ ಆ, ಯಾರಿಗೆ ಅವ್ರ ಭಾಗ್ಯದೊಳಗೆ ಏನಿರ್ತದೋ ಅದಷ್ಟೇ ಸಿಗ್ಲಿಕ್ಕೆ ಸಾಧ್ಯ. ಖಂಡಿತ ಋಣ ಅಂತ ಹೇಳ್ತೀವಿ ನಾವು. ಏನೇ ಹಾ. ಸಿಗಬೇಕಾದ್ರೂ ಋಣ ಅನ್ನೋದೊಂದಿದ್ರೆ ಮಾತ್ರ ನಮ್ಗೆ ಸಿಗತ್ತೆ ಅನ್ನೋದನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡಾಗ ನಮ್ ಲೈಫ್ ತುಂಬಾ ಈಸಿ ಆಗತ್ತೆ ಸರ್. ಓಕೆ. ಹಿಂದಿ ಒಳಗಡೆ ಒಂದ್ ಮಾತ್ ನೆನಪಾಯ್ತು ನೀವು ಹೇಳಿದ್ಮೇಲೆ, ಸಮಯ ಸೆ ಪಹಲೆ ಭಾಗ್ಯ ಸೆ ಜ್ಯಾದಾ ಕುಚ್ ನಹೀ ಮಿಲ್ನೆ ವಾಲಾ ಅಂತ. ಹಾ. ಸೊ ಖಂಡಿತ. ಅಂದ್ರೆ ಹಾ, ಯಾವಾಗ ಸಮಯ ಬರ್ತದೋ ಆವಾಗ ನಮಗ್ ಸಿಗ್ತದೆ, ಮತ್ ನಾವು ಎಷ್ಟು ಪಡ್ಕೊಂಡ್ ಬಂದೀವಿ ಅಷ್ಟೇ ನಮಗ್ ಸಿಗ್ತದೆ ಅಂತ. ಆ ಹೌದು. ಒಂದು ಪಾತು ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ಇನ್ನೊಂದು ನನಗೆ ಅರ್ಥ ಆಗ್ತದೆ ನಿಮ್ ಜೊತೆ ಮಾತಾಡ್ತಾ ಇದ್ದಾಗ ಏನಂದ್ರೆ, ನಾವು ದೇವ್ರಿಗೆ ಹೋದಾಗ, ಯಾವ್ದೋ ಒಂದು ಗುಡಿಗೆ ಹೋದಾಗ ಪ್ರತಿ ಸಲ ಬೇಡ್ಲೇಬೇಕಂತ ನಿಯಮ ಇಲ್ಲ. ಈಗ ನಾವು ಗುಡಿಗೆ ಹೋಗ್ತೀವಲ್ಲ, ನಮಸ್ಕಾರ ಮಾಡಿ, ನಾನಂತೂ ನನ್ನ ಫಿಲಾಸಫಿ ಏನಪ್ಪಾ ಅಂದ್ರೆ, ಆ ದೇವ್ರಿಗೆ ನೀನ್ ಹೆಂಗಿದ್ದೀಯಪ್ಪ ಅಂತಾನು ಕೇಳ್ತೀನಿ ನಾನು. ಯಾಕಂದ್ರೆ ನನಗ್ ಒಂದ್ ಚೂರು ಪ್ರಾಬ್ಲಮ್ ಇದೆ ಲೈಫ್ ಅಲ್ಲಿ. ನಿನಗೆ 108 ಜನರದ ಸಮಸ್ಯೆ, ಇಷ್ಟು ಜನರ ಸಮಸ್ಯೆ ಎಲ್ಲ ನಿನ್ ಮೇಲೆ ಇದೆ. ಸೊ ನೀನೊಂದ್ ಸ್ವಲ್ಪ ಆರಾಮಿರು, ಅಂತ ಹೇಳಿ ಅಷ್ಟೇ ಹೇಳಿ ಬರ್ತೀನಿ. ಯಾಕಂದ್ರೆ ಇಲ್ಲಿ ಕೆಲವೊಂದ್ಸರಿ ಇನ್ನ ಒಂದು ಸಾರಿ ಸರ್, ಇಲ್ಲಿ ಒಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ದೇವಸ್ಥಾನದಲ್ಲಿ ಹೋಗು ಬೇಡುವಂತಹದನ್ನ ಹೇಳ್ತಾ ಇದ್ದೀರಾ ನೀವು. ನಾವು ಅವನಿಗೆ ಬೇಡಬೇಕಾಗಿಲ್ಲ, ನೀನು ಎಲ್ಲವನ್ನು ಕೊಟ್ಟಿದ್ಯಾ, ಎಲ್ಲವನ್ನು ನಾನು ತುಂಬಾ ಸಂತೋಷವಾಗಿದ್ದೇನೆ, ಆಗೋಗಿದೆ, ನನ್ಗೆ ಎಲ್ಲವನ್ನು ಕೊಟ್ಟಾಗೋಗಿದೆ ಅಂತ ಹೇಳುವಾಗ ಅವನು ನಮ್ಗೆ ತುಂಬಾವನ್ನು ಕೊಡ್ತಾನೆ. ಹೆಚ್ಚಾಗಿ ಮ್ಯಾನಿಫೆಸ್ಟ್ ಆಗತ್ತೆ ನಮ್ಗೆ ಲೈಫ್ ಅಲ್ಲಿ. ನಾನು ಹೋಗ್ಬಿಟ್ಟು ಭಗವಂತ ನನಗೊಂದು ಏನಂತಾರೆ ಕಿಯಾ ಕಾರ್ ಕೊಡು ಅಂತ ಕೇಳಿದ್ರೆ ಅವನ ತಲೆಯಲ್ಲಿ ಮೋಸ್ಟ್ಲಿ ನಂಗೆ BMW ಅಥವಾ ಇನ್ನ ಹೈಯೆಸ್ಟ್ ಕಾರ್ ಕೊಡೋ ಅಂತದ್ ಇರ್ಬೋದಲ್ಲ. ಸೊ ನಾವು ಹೌದೌದು. ಕೇಳ್ಪಟ್ಟನ್ನು ಬದಲಾವಣೆ ಮಾಡ್ಕೊಂಡಾಗ, ನಮ್ಮಲ್ಲಿ ಮ್ಯಾನಿಫೆಸ್ಟ್ ಮಾಡೋದನ್ನ ಬದಲಾವಣೆ ಆದಾಗ ತುಂಬಾ ಚೆನ್ನಾಗಿ ಹೋಗುತ್ತೆ ಸರ್ ಎಲ್ಲವೂ. ಸೊ ಅದಕ್ಕೆ ನಾನೇನ್ ಅನ್ಕೊಂಡ್ಬಿಟ್ಟೆ, ಅವನ್ ಕಡೆ ಹೋದಾಗ ಏನು ಕೇಳಂಗಿಲ್ಲ ನಾ ಇನ್ ಮೇಲಿಂದ. ಯಾಕೆ ಅಂದ್ರೆ ಅವನ್ ತಲೆಯೊಳಗಡೆ ನನಗ್ ಕೊಡ್ಬೇಕಾಗಿರೋದು ಬೇರೆ ಬೇರೆ ಪ್ಲಾನ್ಸ್ ಇದೆ. ಖಂಡಿತವಾಗಿಯೂ. ಹಿ ಹೌದು. ಹ್ಯಾಸ್ ಸೋ ಮಚ್ ಟು ಗಿವ್. ಅವನಿಗೆ ಬಹಳ ಕೊಡೋದಿದ್ದಾಗ ಸುಮ್ನೆ ನಾನ್ ಚೂರೇ ಕೇಳಿ ನಾನು ಅಷ್ಟಕ್ಕೆ ಯಾಕೆ ಸುಮ್ನೆ ತೃಪ್ತಿ ಪಡ್ಬೇಕು, ಸಂತೋಷ ಖಂಡಿತ. ಪಡ್ಬೇಕು ಅಂದ್ರೆ ಅವನ್ ಪ್ಲಾನ್ ಏನಿದೆ ಅವ್ನ್ ಕೊಟ್ಟೆ ಕೊಡ್ತಾ ಇರ್ತಾನೆ ಅಂತ ನನ್ನ ಅನ್ಸಿಕೆ. ಖಂಡಿತವಾಗಿಯೂ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತ ಹೇಳ್ತೇವೆ. ದೇವರ ಹತ್ರ ಹೋದಾಗ ನಾವು ತಲೆ ಬಗ್ಸಿ ಎಲ್ಲವನ್ನೂ ಕೊಟ್ಟಾಗಿದೆ ಭಗವಂತ ನೀನು. ನಾನು ಹಂಗೆ ಅವಳನ್ನ ಶರಣಾಗತಳಾಗದೆ ಆತರ, ಅಮ್ಮ ನೀನ್ ಎಲ್ಲಾ ಕೊಟ್ಟಿದ್ಯಾ, ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಮ್ಮ ನಾನು. ನನಗಿಷ್ಟು ಖುಷಿ ಕೊಟ್ಟಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡ್ ಬರ್ತೇನೆ ನಾನು ಅವಳ ಹತ್ರ. ಎಸ್. ಸೊ ಯಾವಾಗ ದಟ್ ಈಸ್ ವಾಟ್ ಅಂದ್ರೆ ಅದರಿಂದ ಸಂತೃಪ್ತಿ ಅನ್ನೋದು ಏನಿದೆ ಅಲ್ಲ ಮನುಷ್ಯನಲ್ಲಿ, ಸಂತೋಷ ಹೌದು. ಮತ್ತು ತೃಪ್ತಿ ಇವೆರಡೂ ಕೂಡ್ಬೇಕು ಅಂತ. ಸೊ ಯಾವಾಗ ಸಂತೃಪ್ತಿಯಿಂದ ಇರ್ತೀವಿ ಅವಾಗ ಮ್ಯಾನಿಫೆಸ್ಟೇಷನ್ ಆಗ್ತದೆ, ನಾವು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ಬೋದು ಅನ್ನೋದು ನಿಮ್ಮ ಹೇಳಿಕೆ ನನಗೆ ಗೊತ್ತಾಯ್ತು. ಇನ್ನ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹಾಗೂ ನಿಮ್ಮ ಬಳಗದವರಿಗೆ ಏನು ಒಂದು ಮೆಸೇಜ್ ಕೊಡ್ಬೇಕು ಅನ್ಕೋತೀರಿ? ಆ ವೀಕ್ಷಕರು ಸಂತೋಷವಾಗಿರಿ, ಯಾರಿಂದನೂ ದುಃಖ ಪಡ್ಬೇಡಿ ನೀವು. ಏನು ಹಾ. ಸಿಗಬೇಕು ಅನ್ನೋದಿದೆ ಭಗವಂತ ಕೊಟ್ಟೇ ಕೊಡ್ತಾನೆ. ನೋವು ನಿಮಿತ್ತ, ತುಂಬಾ ಚಿಕ್ಕದು. ಅದನ್ನ ಸ್ವಲ್ಪ ಶ್ರದ್ಧಾ ಅಂಡ್ ಸಬೂರಿ ಅಂತ ಹೇಳಿ ಸಾಯಿಬಾಬಾನಲ್ಲಿ ಒಂದು ವರ್ಡ್ ಇದೆ. ಹೌದು. ಶ್ರದ್ಧೆಯಿಂದ ಸಬೂರಿಯಿಂದ ಕಾದ್ರೆ ಎಲ್ಲವೂ ಸಿಗತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾ. ಅದನ್ನ ಮಾಡಿದ್ರೆ ಖಂಡಿತವಾಗಿಯೂ ನಾವು ತುಂಬಾ ಚೆನ್ನಾಗಿರ್ತೇವೆ ಸರ್, ಹ್ಯಾಪಿ ಆಗಿರ್ತೇವೆ. ಓಕೆ, ವೆರಿ ನೈಸ್. ಸೊ ಶ್ರದ್ಧಾ ಸಬೂರಿ. ಸೊ ಭಕ್ತಿಯಿಂದ ತಾಳ್ಮೆಯಿಂದ ಇದ್ದಾಗ ನಿಮಗೆ ಯಾವುದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಿ, ಯಾವುದನ್ನ ಪಡ್ಕೋಬೇಕಂತೀರಿ, ಅದು ಪಡಿಲಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯ ಇದೆ ಅನ್ನೋದನ್ನ ನಿಮ್ಮ ಈ ಒಂದು ವಿಷಯದಲ್ಲಿ ತಿಳಿತು. ನನಗೂ ಇನ್ನ ಅರ್ಥ ಒಂದ್ ಆಗ್ತದೆ. ಹಾ, ಇನ್ನ ಒಂದು ಸಣ್ಣ ವಿಷಯ ಹೇಳ್ತೇನೆ. ಯಾರು ನಾವು ಕೆಟ್ಟ ಕರ್ಮವನ್ನು ನಾವು ಬೇರೆಯವ್ರಿಗೆ ಹಾಕಿದಾಗ ಅದೇ ಕರ್ಮ ನಮ್ಗೆ ಬರುತ್ತೆ. ಅದೊಂದು ಯೋಚನೆಯನ್ನು ನಾವು ಇಟ್ಕೊಂಡು ನಡೆದಾಗ ನಮ್ಮ ಸಮುದಾಯನೂ ತುಂಬಾ ಚೆನ್ನಾಗಾಗತ್ತೆ. ಯಾರಿಗೆ ಕೆಟ್ಟದ್ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಹೊಡೆಯತ್ತಪ್ಪ ಅನ್ನೋದು ಒಂದು ಯೋಚನೆ ಇದ್ದಾಗ ಕೆಟ್ಟದನ್ನ ಮಾಡೋದನ್ನ ಜನ ಕಮ್ಮಿ ಮಾಡ್ತಾರೆ.
ಕರೆಕ್ಟ್ ಬಹಳ ಕರೆಕ್ಟ್ ಹೇಳಿದ್ರಿ ನೀವು. ಸೊ ಜನರಿಗೆ ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು, ಪ್ರತಿಯೊಬ್ಬ ಭೂಮಿಯಲ್ಲಿರುವಂತವ್ರು ಒಳ್ಳೇದ್ರಿಂದ ಆರಾಮಾಗಿರ್ಲಿ ಅಂತ ನಾವು ಯಾವಾಗ ಅಪೇಕ್ಷೆ ಪಡ್ತೀವಿ, ಆವಾಗ ಡೆಫಿನೆಟ್ ಆಗಿ ನಮಗೂ ಆ ದೇವ್ರು ಅದನ್ನೇ ಕೊಡ್ತಾನೆ ಅನ್ನೋದು ನಿಮ್ಮ ಮಾತಿನ ಮೇಲೆ ಅರ್ಥ ಆಗ್ತದೆ. ಇದು ಒಂದಾದ್ರೆ, ಇನ್ನೊಂದು ನನ್ನ ಜೀವನದ ಒಂದು ಅನುಭವ ಹಂಚ್ಕೋಬೇಕು ಇದೇ ವಿಷಯಕ್ಕೆ ಸಂಬಂಧಿರುವಂತಹದ್ದು. ನಾನು ಸಾಕಷ್ಟು ಪುಸ್ತಕಗಳನ್ನ ಈಗ ಆಲ್ರೆಡಿ ಬರೆದಿಟ್ಟಿದ್ದೀನಿ. ಕೆಲವೊಂದಿಷ್ಟು ಸಾಹಿತ್ಯಕ್ಕಿರ್ಬೋದು, ಪಾಲಕತ್ವಕ್ಕಿರ್ಬೋದು, ಅಥವಾ ಈಗೆಲ್ಲ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಪುಸ್ತಕ ಇರ್ಬೋದು, ಹಾಗೂ ಕ್ರಿಯಾಶೀಲತೆ ಮೇಲೆ ಇರ್ಬೋದು. ಆದ್ರೆ ಅದು ಪ್ರಪಂಚಕ್ಕೆ ಪರಿಚಯನೇ ಆಗ್ತಾ ಇಲ್ಲಲ್ಲ ಅಂತ ನನ್ನ ಒಳಗಡೆ ಒಂದು ದುಗುಡಿತ್ತು. ಆದ್ರೆ ಮೇಲ್ ನನ್ನ ಪ್ಲಾನಿಂಗ್ ಏನಿತ್ತಂದ್ರೆ, ಇನ್ನೂ ನೀನು ಬಹಳ ಫಿಲ್ಟರ್ ಆಗಿ ವಂಡರ್ಫುಲ್ ಕ್ವಾಲಿಟಿ ಕೊಡಪ್ಪ, ತಡ್ಕೋ ಅಂತ ಇಷ್ಟು ದಿವಸ ನನಗೆ ತಡೆದಿದ್ದ. ದುಡುಕಿದ್ರೆ ಅದು ಏನೋ ಆ ಲೆವೆಲ್ಗೆ ಬರ್ತಿದ್ದಿಲ್ಲ ಅಂತ ಅನ್ಕೋತೀನಿ. ಸೊ ಆ ನಿಟ್ಟಿನೊಳಗಡೆ ನೀವು ಹೇಳಿರುವಂತ ಸಬೂರಿ ಅಂತ ಏನ್ ಹೇಳಿದ್ರಿ, ಶ್ರದ್ಧಾ ಸಬೂರಿ ಅನ್ನುವಂತ ಸಾಯಿಬಾಬಾ ಅವ್ರ ಮಾತು ನಿಜಕ್ಕೂ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗ್ತದೆ, ಅಪ್ಲೈ ಆಗ್ತದೆ ಅಂತ ನನ್ನ ಅನಿಸಿಕೆ. ಸೊ ವಂಡರ್ಫುಲ್ ನಿಮ್ ಜೊತೆ ಮಾತಾಡಿದ್ದು ಬಹಳ ಖುಷಿ ಕೊಡ್ತು ಶಶಿಕಲಾ ರಮೇಶ್ ಅವರೇ. ಮಾತಾಡ್ತಾ ಟ್ಯಾರೋ ಕಾರ್ಡ್ ಬಗ್ಗೆ ಹೇಳಿದ್ರಿ, ರೇಖಿ ಬಗ್ಗೆ ಹೇಳಿದ್ರಿ, ಆಮೇಲೆ ಏನೋ ಪಾಸ್ಟ್ ಲೈಫ್ ಬಗ್ಗೆ ಹೇಳಿದ್ರಿ. ಸೊ ಈ ರೀತಿ ನ್ಯಾಚುರಲ್ ಆಗಿ ನಮ್ಮ ದಿನಚರಿಯಲ್ಲಿ ಬದಲಾವಣೆ, ಸಣ್ಣ ಪುಟ್ಟ ಮನಸ್ಸಿನಲ್ಲಿ ಪಾಸಿಟಿವಿಟಿಯನ್ನ ಡೆವಲಪ್ ಮಾಡೋದ್ರಿಂದ ನಾವು ಆರಾಮಿರ್ಬೋದು ಅಥವಾ ಹ್ಯಾಪಿ ಆಗಿರ್ಬೋದು, ಸಾಧನೆ ಮಾಡ್ಬೋದು ಅನ್ನುವಂಥ ನಿಮ್ಮ ಈ ಒಂದು ವಿಚಾರ ನಿಜಕ್ಕೂ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡುವಂತಹ ವಿಚಾರ. ಸೊ ನೀವು ಯಾವತ್ತೂ ಬ್ಯುಸಿ ಇರುವಂತವ್ರು, ಅಂಥದ್ರಲ್ಲಿ ಸಮಯ ತಕ್ಕೊಂಡು ನಮ್ ಹುಬ್ಬಳ್ಳಿ ಹರಟೆಗೆ ಬಂದು ಒಂದಿಷ್ಟು ಹರಟೆ ಹೊಡೆದು ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಅನಂತವಾದಂತ ಧನ್ಯವಾದಗಳು. ದೇವರು ನಿಮಗೆ, ಯಾಕಂದ್ರೆ ನೀವು ನೋಡಿ, ಸಮಾಜದಲ್ಲಿ ಒಳ್ಳೇದನ್ನ ಬಯಸಂತವ್ರು, ಸಮಾಜದ ಆರೋಗ್ಯವನ್ನ ಕಾಯುವಂಥವ್ರು, ನಿಮಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ, ಸಾಕಷ್ಟು ಭಾವನೆಗಳನ್ನ ಕೊಡ್ಲಿ, ನಿಮ್ಮಿಂದ ಜನರಿಗೆ ಒಳ್ಳೆಯದನ್ನ ಆಗ್ಲಿ ಅಂತ ಹಾರೈಸ್ತಾ ಆ ಅಮ್ಮನಿಗೆ ನಂದೊಂದು ನಮಸ್ಕಾರವನ್ನು ಹೇಳ್ತಾ ಈ ಒಂದು ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆಯ ವಿಶೇಷ ಮತ್ತೊಂದು ಸಂಚಿಕೆ. ನಮ್ ಜೊತೆಗೆ ನೋಡಿದ್ರಲ್ಲ, ಶಶಿಕಲಾ ರಮೇಶ್ ಅವರು ಮಾತಾಡಿದ್ರು. ಸ್ಪಿರಿಚುವಲ್ ಹೀಲಿಂಗ್ ಅಂದ್ರೆ ಯಾವ ರೀತಿ ನಾವು ಆರೋಗ್ಯದಿಂದ, ಆನಂದದಿಂದ, ಸಂತೋಷದಿಂದ ಇರಬೇಕು, ನಮ್ಮ ದಿನಚರಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ವಿಶೇಷವಾಗಿ ತಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಹಾಗೂ ಅವ್ರು ಮಾಡ್ತಾ ಇರುವಂತ ಸೇವೆಯನ್ನ ನಮಗೆ ಪರಿಚಯ ಮಾಡಿಕೊಟ್ರು. ನಾವು ಅವರ ಕೆಲವೊಂದಿಷ್ಟು ಸಹಾಯಗಳನ್ನ ಪಡಿಬಹುದು. ಹಾಗೂ ಕೆಳಗಡೆ ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಫೋನ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ. ಯಾರಿಗಾದ್ರೂ ಅವ್ರ ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರ ಜೊತೆಗೆ ಸಲಹೆ ತಗೋಬೇಕು, ಪರಿಹಾರ ಪಡಿಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ಮಾಡ್ರಿ. ಸೊ ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನ ನೀವು ವೀಕ್ಷಣೆ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ, ಬೇರೆದವರಿಗೆ ಶೇರ್ ಮಾಡ್ರಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.